ಬೆಂಗಳೂರು ಫಿಲ್ಮ್ ಫೆಸ್ಟ್ ಉದ್ಘಾಟನೆ ವೇದಿಕೆಯಲ್ಲಿ ಡಿ.ಕೆ. ಶಿವಕುಮಾರ್ ಮಾತನಾಡಿದಂಥ ಒಂದು ಹೇಳಿಕೆ ಭಾಷಣ ಈಗ ಚರ್ಚೆಗೆ ಗ್ರಾಸ ಆಗಿರೋದು. ಈ ಬಗ್ಗೆ ಮಾತನಾಡೋಕ್ಕೆ ಖುದ್ದಾಗಿ ನಮ್ಮ ಜೊತೆ ಸಾಧು ಕೋಕಿಲ್ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಇಂಡಸ್ಟ್ರಿನಲ್ಲಿ ಈ ಥರದೊಂದು ಬೆಳವಣಿಗೆ, ಈ ಥರ ಟೈಟ್ ಮಾಡುವಂಥ ಸಂದರ್ಭ ಇದೆಯಾ ಸರ್, ಹೇಗೆ ಅಂತ? ನಮ್ಮ ಇಂಟರ್ನ್ಯಾಷನಲ್ ಫೆಸ್ಟಿವಲ್ನ ಟ್ಯಾಗ್ಲೈನ್ ಬಂದು ಸರ್ವ ಜನಾಂಗದ ಶಾಂತಿಯ ತೋಟ. ನೀವೇನು ಟೈಟ್ಲ್ ಹೇಳ್ತಿದ್ದೀರೋ ಅದು ನಮ್ಮದೆಲ್ಲ ಟೈಟ್ಲು ನೋಡಿ. ಅದೊಂದು ನನಗನ್ಸಿದ್ದು ಅದೊಂದು ದೊಡ್ಡ ಸಮಸ್ಯೆನೂ ಅಲ್ಲ, ವಿಷಯನೂ ಅಲ್ಲ, ಅಥವಾ ಅದೊಂದು ಕಾಂಟ್ರವರ್ಸಿ ಮಾಡೋ ವಿಷಯನೇ ಅಲ್ಲ. ಅದು ಮಾತಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬರು ನಮ್ಮ ಮೇಲಿರೋ ಪ್ರೀತಿಯಿಂದ, ನಮ್ಮ ಚಿತ್ರರಂಗದ ಮೇಲಿರೋ ಪ್ರೀತಿಯಿಂದ, ಆ ಸಲಿಗೆಯಿಂದ, ಅವರೊಬ್ಬರು ಡಿಸ್ಟ್ರಿಬ್ಯೂಟ್ರು, ಎಕ್ಸಿಬಿಟ್ರು, ಸುಮಾರು ಸಿನಿಮಾಗಳು ಪ್ರೊಡ್ಯೂಸ್ ಮಾಡಿದ್ದಾರೆ. ಚಿತ್ರರಂಗದ ಕಷ್ಟ ಅವ್ರಿಗೂ ಗೊತ್ತು, ಚಿತ್ರರಂಗ ಯಾವ ಲೆವೆಲಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶ ಅವ್ರಿಗೂ ಗೊತ್ತು. ಆ ಪ್ರೀತಿಯಿಂದ ಏನೋ ಒಂದು ಮಾತಲ್ಲಿ ಹೇಳಿದ್ದಾರೆ, ಅದೇ ಟ್ಯಾಗ್ಲೈನ್ ಆಗಿಬಿಟ್ರೆ ಅದರಿಂದ ಏನಾದ್ರು ಪ್ರಯೋಜನ ಇದೆಯಾ? ಇಲ್ಲ. ಅವ್ರು ಏನು ಹೇಳಿದ್ರು, ನಮ್ಮ ಜಲ ನಮ್ಮ ನೆಲ, ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಡೋ ಕೋವಿಡ್ ಟೈಮಲ್ಲೇ ಎಲ್ಲ ನಾವು ಓಡಾಡೋ ಸಂದರ್ಭದಲ್ಲಿ ಚಿತ್ರರಂಗದವರು ಜಾಸ್ತಿ ಬರಲಿಲ್ಲ ಅಂತ ಹೇಳಿ ಅವ್ರಿಗೆ ಅದೊಂದು ಸಣ್ಣ ನೋವಿದೆ. ಅವ್ರು ನಾನೇ ಹೋಗಿ ಖುದ್ದಾಗಿ ಎಲ್ಲರನ್ನೂ ಕರೆದಿದ್ದೆ, ಖುದ್ದಾಗಿ ನಾನು ನಮ್ಮ ವಾಣಿಜ್ಯ ಮಂಡಳಿಗೂ ಹೋಗಿ ಹೇಳಿದ್ದೆ, ಆದರೆ ಯಾರೂ ಬರಲಿಲ್ಲ. ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ ಅಲ್ಲಿ ಮೇಕೆದಾಟಲ್ಲಿ, ಬರ್ತಾರೆ ಅಂಥೇಳಿ ಬಂದಿಲ್ಲ. ಕೆಲವರು ವೇದಿಕೆಗೆ ಬಂದಿದ್ದರು, ವೇದಿಕೆಯಲ್ಲಿ ಇದ್ದರು, ಅದು ಒಪ್ಕೊಳ್ತೀನಿ ನಾನು. ಆದರೆ ಬರಬೇಕು ಬರಬಾರ್ದು, ಅವರು ಡಿ.ಕೆ. ಸರ್ ಕರೆದಾಗ ಆಸಕ್ತಿ ಇರೋರು ಬರಬೇಕಿತ್ತು. ಅದ್ರ ಬಗ್ಗೆ ನಾನು ಮಾತಾಡೋದೇ ಇಲ್ಲ. ಆದರೆ ಅವ್ರು ಹೇಳಿದ್ರಲ್ಲಿ ಏನೇನೋ ತಪ್ಪಿಲ್ಲ. ಅವರು ಸಣ್ಣ ಅವ್ರಿಗಿದ್ದಂಥ ಒಂದು ನೋವನ್ನ ಹೇಳ್ಕೊಂಡಿದ್ದಾರೆ. ಮುಂದಕ್ಕಾದರೂ ಎಲ್ಲರೂ ಸೇರಿ ನಮ್ಮ ನೆಲಕ್ಕೆ, ನಮ್ಮ ಜಲಕ್ಕೆ, ನಮ್ಮ ಭಾಷೆಗೆ ತೊಂದರೆ ಬಂದಾಗ ಎಲ್ಲರೂ ಸೇರಿ ಅಂತ ಹೇಳಿದ್ರು. ಯಾವುದೇ ಸರ್ಕಾರ ಇದ್ರೂ ಒಂದೇ ಒಂದು ಮಾತು, ಡಾಕ್ಟರ್ ರಾಜ್ಕುಮಾರ್ ಸರ್ ಇದ್ದಾಗ ಇಂಥದ್ದೊಂದು ಕಾರ್ಯಕ್ರಮ ಅಂತ ಹೇಳಿದ ತಕ್ಷಣ ಲಕ್ಷಾಂತರ ಜನ ಸೇರೋರು, ನಾಟ್ 1 ಲಕ್ಷ, 10 ಲಕ್ಷ ಜನ ಸೇರೋರು. ಈಗ ಯಾಕೆ ಸೇರಲ್ಲ? ಪ್ರಶ್ನೆ ನಮ್ಮ ಹತ್ರನೇ ಇದೆ. ವಿಷ್ಣುವರ್ಧನ್ ಸರ್, ಅಂಬರೀಷ್ ಅಣ್ಣವರು ಒಂದು ಮಾತು ಹೇಳಿದ್ರೆ ಸಾಕು, ಲಕ್ಷಾಂತರ ಜನ ಸೇರೋರು ನಮ್ಮ ಜಲ, ನಮ್ಮ ನೆಲ, ನಮ್ಮ ಭಾಷೆಗೋಸ್ಕರ. ಇವಾಗ ಯಾರಿದ್ದಾರೆ ನಮ್ಗೆ ಲೀಡ್ರು? ಕೊರತೆ ಇದೆ. ಆ ಕೊರತೆನ ಮೊದಲು ಸರಿ ಮಾಡ್ಕೊಳ್ಳೋಣ, ಒಬ್ಬರು ಲೀಡರ್ನ ನಾವು ರೆಡಿ ಮಾಡ್ಕೊಳ್ಳೋಣ, ಎಲ್ಲರೂ ಒಟ್ಟಾಗಿ ಸೇರೋಣ. ಆವಾಗ ಎಲ್ಲ ಕಡೆ ಎಲ್ಲರೂ ಸೇರ್ತೀವಿ. ಒಂದು ಜಾಗ ಅಂತಿರುತ್ತೆ, ಇಂಥವ್ರಿಗೆ ಹೇಳಿದ್ರೆ ಎಲ್ರಿಗೂ ಹಮ್ಮುತ್ತೆ ಅಂತಿರುತ್ತೆ, ಹಬ್ಬುತ್ತೆ ಅಂತಿರುತ್ತೆ. ಈಗ ಅಂಬರೀಷ್ ಒಬ್ರಿಗೆ ಗೊತ್ತಾದ್ರೆ ಸಾಕು ವಿಷಯ, ನಮ್ಗೆಲ್ರಿಗೂ ಗೊತ್ತಾಗ್ಬಿಡೋದು. ಹೆಂಗೆ ಸರ್ ಗೊತ್ತಾಗ್ಬಿಡೋದು? ಈಗ ಈ ಫಿಲ್ಮ್ ಫೆಸ್ಟಿವಲ್ಗೆ ಬರ್ತೀನಿ ನಾನು. ಜನವರಿ 6ನೇ ತಾರೀಕು CM ಸರ್ ಜೊತೆಲಿ ಮೀಟಿಂಗ್ ಆದಾಗ ಆವತ್ತೇ ಅನೌನ್ಸ್ ಮಾಡಿದ್ದೀವಿ ಸರ್, 1ನೇ ತಾರೀಕು ಮಾರ್ಚು ಇಂಥ ವೇದಿಕೆ ಮೇಲೆ ವಿಧಾನಸೌಧ ಮುಂದೆ ಬೃಹತ್ ಮೆಟ್ಟಿಲ ಮೇಲೆ 1ನೇ ತಾರೀಕು ಸಾಯಂಕಾಲ ಉದ್ಘಾಟನೆ ಇದೆ. ಯಾವುದು ನಮ್ಮ ಇಂಟರ್ನ್ಯಾಷನಲ್ ಫೆಸ್ಟಿವಲ್, ಎಲ್ಲರೂ ಬರಬೇಕು ಅಂತ. ಅವತ್ತು 12ನೇ ತಾರೀಕು ಮತ್ತೆ ವಾರ್ತಾ ಇಲಾಖೆಯಲ್ಲಿ ಇದೇ ಪ್ರೆಸ್ ಮೀಟ್ ಮಾಡಿ ನಮ್ಮ CV ವಾಹಿನಿಗಳ ಮುಂದೆ ಮತ್ತೆ ಅನೌನ್ಸ್ ಮಾಡಿದ್ದೀವಿ, ಏನೇನು ಕಾರ್ಯಕ್ರಮಗಳಿದೆ, ಎಂಥ ದಿವಸ ನಡೆಯುತ್ತೆ, ಏನೇನಿದೆ ಅಂತ. ಮತ್ತೆ 28ನೇ ತಾರೀಕು ಅನೌನ್ಸ್ ಮಾಡಿದ್ದೀವಿ. ಜೊತೆಗೆ ಸುಮಾರು ಜನಕ್ಕೆ ಇನ್ವಿಟೇಷನ್ ನಾನು ಖುದ್ದಾಗಿ ಎಲ್ರಿಗೂ, ಈ ಬೆಂಗಳೂರಲ್ಲಿ ಎಲ್ರಿಗೂ ಕೊಟ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. 6 ತಿಂಗಳಿಗೆ ಮುಂಚೆ ಸ್ಟಾರ್ಟ್ ಮಾಡ್ಬೇಕು ಅವಾಗ ಇನ್ವಿಟೇಷನ್ ಕೊಡೋಕ್ಕೆ. ಹಂಗಾಗಲ್ಲ ಅದು ಬೆಂಗಳೂರಲ್ಲಿ. ಇದು ನನ್ನ ಮನೆ ಕಾರ್ಯಕ್ರಮ ಅಲ್ಲ, ಇದು ಸರ್ಕಾರ ನಮಗೋಸ್ಕರ ಮಾಡ್ತಾ ಇರೋ ಕಾರ್ಯಕ್ರಮ, ಚಲನಚಿತ್ರೋತ್ಸವ. ನಾವು ಖುದ್ದಾಗಿ ಬರೋದು ನಮ್ಮ ಜವಾಬ್ದಾರಿ ಅಲ್ವಾ? ಪೋಸ್ಟಲ್ಲಿ ಸುಮಾರು ಜನಕ್ಕೆ ಇನ್ವಿಟೇಷನ್ ಸಮೇತ, ಪಾಸ್ ಸಮೇತ ಕಳಿಸಿದ್ದೀವಿ. ನಮ್ಮ ಅನಂತ್ ಅವರು ಮತ್ತು ರಮೇಶ್ ಮತ್ತು ನಮ್ಮ PRO ವೆಂಕಟೇಶ್ ಅವ್ರ ಜೊತೆ ಸುಮಾರು ಜನಕ್ಕೆ ಇನ್ವಿಟೇಷನ್ ಕಳಿಸಿದ್ದೀವಿ. ನಾನು ಖುದ್ದಾಗಿ ಹೋಗಿದ್ದೀನಿ. ಮತ್ತು ಪೇಪರಲ್ಲಿದೆ, ಪ್ರಚಾರದಲ್ಲಿದೆ, TV ಗೊತ್ತು, ಪ್ರೆಸ್ನವ್ರಿಗೆ ಗೊತ್ತು, ಎಲ್ಲನೂ ಗೊತ್ತಿದ್ದು ಬರದೆ ಈಗ ನನ್ನ ತಲೆಗೆ ವರ್ಷಕ್ಕೆ ಇವ್ರು ಕರೆದಿಲ್ಲ, ಸಾಧು ಕೋಕಿಲ್ ಅವ್ರು ನಿಭಾಯಿಸಿಲ್ಲ ಅಂದರೆ ಅರ್ಥನೇ ಇಲ್ಲ. ಸಾಧು ಕೋಕಿಲ ಮಾಡೋ ಕೆಲಸನ ಕರೆಕ್ಟಾಗಿ ನಿಭಾಯಿಸಿದ್ದಾರೆ, ಅದು ಜನಕ್ಕೆ ಗೊತ್ತು. ಇವತ್ತಿನ ಕೋರ್ ಇಲ್ಲಿ ನೋಡಿದ್ರೆ ನಿಮ್ಗೆ ಹೇಳುತ್ತೆ ಎಷ್ಟು ಯಂಗ್ಸ್ಟರ್ಸ್ ಬರ್ತಾರೆ, ಎಷ್ಟು ಕಿಕ್ಕಿರಿದ ಜನ ಇಲ್ಲಿದ್ದಾರೆ, ಆಸಕ್ತಿ ಇರೋರು ಎಂತೆಂಥ ಸಿನಿಮಾ ನೋಡೋಕೆ ಬರ್ತಾ ಇದ್ದಾರೆ, ಎಂತೆಂಥ ವರ್ಕ್ಶಾಪ್ ಇಲ್ಲಿ ನಡೀತಾ ಇದೆ ಅಲ್ವಾ? ಎಂಥ ರವಿ ವರ್ಮನ್ ಅಂತ ನಮ್ಮ ವರ್ಲ್ಡ್ ಕ್ಲಾಸ್ ನಂಬರ್ 1 ಕ್ಯಾಮ್ರಾಮನ್ ಇವತ್ತು ಅವರು ಇಲ್ಲಿ ಬಂದು ನನ್ನ ಒಂದೇ ಒಂದು ಮಾತಿಗೆ, ಅವರು ಒಂದೇ ಮಾತು ಬರೀ ಫೋನಲ್ಲಿ, ಸರ್ ನೀವು ಬರಬೇಕು, ಇವತ್ತು ಬಂದವರು ಕ್ಲಾಸ್ ಮಾಡ್ತಾರೆ ನಾಳೆ ನಾಡೋದ್ರಲ್ಲಿ. DSP
ಈಗ ಪುಷ್ಪ ಟು ಅಂಥ ಮ್ಯೂಸಿಕ್ ಮಾಡೋದು, ಅಂಥ ಬಿಸಿಯೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಈಸ್ ಕಮಿಂಗ್ ಓನ್ಲಿ ಫಾರ್ ಮೈ ವರ್ಡ್. ನಾನು ಅವ್ರಿಗೇನು ಹೇಳಿಲ್ಲ. ಅಮರನ್ ಟೀಮ್ ಈಸ್ ಕಮಿಂಗ್ ಟು ಪ್ರೆಸೆಂಟ್ ಅಲ್ವಾ. ಮಂಜು ಬಾಯ್ಸ್ ಅವ್ರು ಬರ್ತಾ ಇದ್ದಾರೆ. ಇನ್ ಫಿಲ್ಮ್ ಅಂತೇಳಿ ಇಡೀ ದಿವಸ ನಡೀತಾ ಇದೆ. ನಮಗೆ ಇರೋ ಆಸಕ್ತಿ ಸರ್ ಅದು. ನಾವು ಆಸಕ್ತಿ ನಾವು ಬೆಳೆಸ್ಕೋಬೇಕು. ಸಾಧು ಕೋಕಿಲ ಕರೀಲಿಲ್ಲ ಅನ್ನೋದಲ್ಲ. ಸಾಧು ಕೋಕಿಲ ಎಲ್ಲ ಕಡೆ ಹೋಗಿ ಕರೆಯೋಕ್ಕಾಗೋದೂ ಇಲ್ಲ. ಖುದ್ದಾಗಿ ನಮಗೆ ಪ್ರೋಟೋಕಾಲಲ್ಲಿ ಯಾರ್ಯಾರನ್ನ ಹೋಗಿ ಕರೀಲೇಬೇಕು ಅಂತಿರುತ್ತೆ. ವೇದಿಕೆ ಮೇಲೆ ಯಾರು ಇರ್ತಾರೆ ಅವ್ರನ್ನ ಕರೀಲೇಬೇಕು ಅಂತಿರುತ್ತೆ. ಅಂಥ ಜಾಗದಲ್ಲಿ ನಾವು ಕರೆದಿದ್ದೀನಿ. ಮುಂಚೆನೇ ಎಲ್ರಿಗೂ ಮಾಹಿತಿ ಕೊಟ್ಟಿದ್ದೀನಿ. ದಯವಿಟ್ಟು ಇದನ್ನೆಲ್ಲ ಬಿಟ್ಟು ಬರೋ ವರ್ಷ ಎಲ್ಲರೂ ಬನ್ನಿ. ನಾನು ಲಾಸ್ಟ್ ಇಯರ್ ಹಿಸ್ಟ್ರಿನ ತೆಗೆದು ನೋಡಿದ್ದೀನಿ. ಅಲ್ಲೂ ಕೂಡ ಎಷ್ಟು ಜನ ಕಲಾವಿದರು ಬಂದ್ಬಿಟ್ಟಿದ್ರು. ಏನು ಕಿಕ್ಕಿರಿದ ಜನ ಎಲ್ಲ ಬಂದು ಕಲಾವಿದರು ಇವರು ಯಾರು ನಮ್ಮ ಏನು ಎಲ್ಲ ಬಂದು ಸೇರಿಬಿಟ್ಟಿದ್ರು. ಡಿಸ್ಟ್ರಿಬ್ಯೂಟ್ರು, ಎಕ್ಸಿಬ್ಯೂಟ್ರು, ಕಲಾವಿದರು ಎಲ್ಲ ಏನು ವಿಧಾನಸೌಧ ಮೇಲೆಲ್ಲ ಕೂತ್ಕೊಂಡ್ಬಿಟ್ಟಿದ್ರು ಲಾಸ್ಟ್ ಇಯರ್ ಅಂತಲೂ ನಾನು ನೋಡಿದ್ದೀನಿ. ಬಟ್ ಸರ್, ಈ ಚರ್ಚೆಗೆ ದೊಡ್ಡ ತಿರು ಅಂದ್ರೆ ಬೇರೆ ತರದ ಡೈವರ್ಟ್ ಆಗಿದ್ದು ಈಗ ನಿನ್ನೆ ಜಗ್ಗೇಶ್ವರ್ ಆಗ್ತಂತ ಒಂದು ಟ್ವೀಟ್. ಯಾಕಂದ್ರೆ 7 ಗಂಟೆ ಇರೋ ಕಾರ್ಯಕ್ರಮಕ್ಕೆ 6 ಗಂಟೆಗೆ ನನಗೆ ಇನ್ವಿಟೇಷನ್ ಬಂದಿದೆ ಅನ್ನುವಂಥದ್ದು. ಸರ್ ಅದು ನನಗೆ ಗೊತ್ತಿಲ್ಲದ ವಿಷಯ. ಕೆಲವರಿಗೆ ಮಿಸ್ ಆಗಿರ್ಬೋದು, ಅದಕ್ಕೆ ಕ್ಷಮೆ ಇರಲಿ. ಕೆಲವರು ವಾಪಸ್ ಬಂದಿದೆ. ಮನೆ ಬೀಗ ಮನೆ ಮುಂದೆ ಹೋಗಿ ವಾಪಸ್ ಬಂದಿದ್ದಾರೆ. ಈಗ ಒಬ್ಬ ದೊಡ್ಡ ಯಾರೋ ಕಲಾವಿದರು ಅಥವಾ ಹೀರೋನ ಮೀಟ್ ಮಾಡೋಕ್ಕೆ 1 ವಾರ ಬೇಕು. ಅವ್ರು ಎಲ್ಲಿರ್ತಾರೆ, ಹೆಂಗಿರ್ತಾರೆ, ಅವ್ರ ಹತ್ರ ನಾವು ಹೆಂಗೆ ಹೋಗೋದು ಅಂತ ಅಂದ್ಕೊಳ್ಳೋಕ್ಕೆ ಎಷ್ಟೇನೆ 1 ವಾರ ಬೇಕು. ಹೆಂಗೆ ಸರ್ ಕಂಡುಹಿಡಿಯೋದು? ಕೆಲವ್ರಿಗೆ ಮಿಸ್ ಆಗಿರ್ಬೋದು, ಅದಕ್ಕೆ ಅಡಚಣೆ ಇರಲಿ. ಅದಕ್ಕೆ ನಾನು ಇಷ್ಟೊಂದು ಲಿಸ್ಟ್ ಹೇಳಿದ್ದು. ಜನವರಿ 6ನೇ ತಾರೀಕು ಅನೌನ್ಸ್ ಮಾಡಿದ್ದೀವಿ. ಆಸಕ್ತಿ ಇದ್ದವರು ಬಂದೇ ಬರ್ತಾರೆ. ಮುಂದಿನ ವರ್ಷ ಮಾಡೋಣ, ಇನ್ನೂ ಚೆನ್ನಾಗಿ ಮಾಡೋಣ. DK ಸರ್ ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕೆಂದರೆ ಎಲ್ಲರೂ ಸೇರೋಣ ಅನ್ನೋ ಕಾರಣಕ್ಕೆ ಹೇಳಿದ್ದಾರೆ. ನಮ್ಮ ಚಿತ್ರರಂಗ ದೊಡ್ಡದಾಗಿ ಬೆಳೀಲಿ ಅನ್ನೋ ಕಾರಣಕ್ಕೆ ಹೇಳಿದ್ದಾರೆ. ನಮಸ್ಕಾರ ಸರ್. ಬಹಳ ಮುಖ್ಯವಾಗಿ ನಿಮ್ಮ ಮಾತಲ್ಲಿ ಹೇಳ್ತಾ ಇದ್ರೆ ನಾಯಕತ್ವದ ಕೊರತೆ ಇದೆ ಅಂತ. ಆ ನಾಯಕತ್ವದ ಯಾರು ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಯಾಕಂದ್ರೆ ಕಲಾವಿದರ ಸಂಘ ಇನ್ನೂ ಅದ್ರ ಎಲೆಕ್ಷನ್ ನಡೀತಲ್ಲ, ಅದ್ರ ಬಗ್ಗೆ ಯಾವುದೇ ಚರ್ಚೆಗಳು ಆಗ್ತಿಲ್ಲ. ಈ ಬಗ್ಗೆ ಹೇಳೋದಾದ್ರೆ ಅಲ್ಲ, ಅದು ನಾವು ಡಿಸೈಡ್ ಮಾಡೋದಲ್ಲ, ಎಲ್ಲರೂ ಸೇರಿ ಡಿಸೈಡ್ ಮಾಡೋದು. ನಾನು ಡಿಸೈಡ್ ಮಾಡೋದಲ್ಲ. ಅದು ಲಿಸ್ಟ್ ಹೇಳ್ಬೋದು ಸರ್. ಆ ಲಿಸ್ಟ್ ಒಂದಷ್ಟು ಜನ ಕಳಿಸಿದ್ರಿ. ಯಾಕೆ ತಿರ್ಗಾ ನನ್ನ ಮೇಲೆ ಓಕೆ, ಪರವಾಗಿಲ್ಲ ಸರ್. ಈಗ ಅದು ಬಿಟ್ಟು ಇನ್ನೊಂದು ಕೊನೆಯದಾಗಿ ಸರ್, ಮೊನ್ನೆಷ್ಟೇ ಇದಾದ ಬೆಳವಣಿಗೆ ಆದ ನಂತರದಲ್ಲಿ ಒಂದಷ್ಟು ಮಾತಾಡ್ತಿರುವಂತೂ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಹತ್ತಿರದಲ್ಲಿ ಇರೋದ್ರಿಂದ ಈ ಅಕಾಡೆಮಿ ಅಧ್ಯಕ್ಷ ಸ್ಥಾನವಾಗಲಿ ಮತ್ತೆ ಡಾಕ್ಟರೇಟ್ ಆಗಲಿ ಸಿಕ್ಕಿದೆ ಅನ್ನೋ ಒಂದಷ್ಟು ಸೋಷಿಯಲ್ ಮೀಡಿಯಾದ ಒಂದಷ್ಟು ಕಮೆಂಟ್ಸ್ಗಳು ಬರ್ತದೆ. ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ? ಸರ್, ನಾನು ಕಾಂಗ್ರೆಸ್ ಪಕ್ಷಕ್ಕೆ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಮೇಕೆದಾಟಿಂದನೂ ಇರ್ಬೋದು, ಸಂಗೀತದಲ್ಲಿರ್ಬೋದು, ಪ್ರಚಾರದಲ್ಲಿರ್ಬೋದು. ನಾನು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ, ನಮ್ಮ ನಾಯಕರಿಗೋಸ್ಕರ, DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ನಮ್ಮ ನಾಯಕರು ಯಾರ್ಯಾರಿದ್ದಾರೆ ನಮ್ಮ ಪಕ್ಷದಲ್ಲಿ ಅವರೆಲ್ಲರಿಗೂ ಕೆಲಸ ಮಾಡಿದ್ದೀನಿ. ಇಲ್ಲಿಯ ನಾನು ಯಾವುದೋ ಈಗ ಬೈ ಎಲೆಕ್ಷನ್ ಆಯ್ತಲ್ಲ, ಅಲ್ಲೂ ಕೂಡ ಎಲ್ಲ ಕಡೆ ನಾನೇ ಡ್ರೈವರಾಗೆಲ್ಲ ಕೆಲಸ ಮಾಡಿದ್ದೀನಿ. ಅದು ನನ್ನ ಆಸಕ್ತಿ, ನಮ್ಮ ಪಕ್ಷಕ್ಕೋಸ್ಕರ ಇರೋದು. ಅದನ್ನು ಅವರು ಗುರುತಿಸಿ ಪ್ರೆಸಿಡೆಂಟ್ ಮಾಡಿದ್ದೀನಿ ಅಂತ ಹೇಳಿರ್ಬೋದು. ನನಗೆ ನೆಕ್ಸ್ಟ್ ಇನ್ನೂ ದೊಡ್ಡ ಹುದ್ದೆನೇ ಕೊಡ್ತಾರೆ. ಅವ್ರು ಕೊಡದೇ ಹೋಗಲಿ, ನಾನೊಬ್ಬ ಕಾಂಗ್ರೆಸ್ಸಿಗನಾಗಿ ನನ್ನ ಕೆಲಸನ ಮಾಡ್ತಾನೆ ಇರ್ತೀನಿ. ಅದನ್ನೇ ಅವ್ರು ಹೇಳಿದ್ದಾರೆ ಅಷ್ಟೇ. ನಮಸ್ಕಾರ ಸರ್. ಇದಿಷ್ಟು ಸಾಧು ಕೋಕಿಲ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಚಂದನ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.